Okay, now let us move on to the next chapter, electric potential and capacitance. Okay, electrical potential and capacitance. Okay, look here, in this part having a two part is there. One is capacitance, other one is electric potential. The capacitance part, it's purely circuit based questions. ಸರ್ಕ್ಯೂಟ್ ಬೇಸ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಪ್ರಾಬ್ಲಮ್ಸ್ಗಳನ್ನ ಈ ಎಕ್ಸಾಮಲ್ಲಿ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಇನ್ನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ಲಿ ನಾವು ನೋಡ್ತಾ ಬಂದರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಆಫ್ ಪಾಯಿಂಟ್ ಚಾರ್ಜ್ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಆಗಿರ್ಬೋದು, ಅವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಎಸ್, ಈಗ ಇಲ್ಲಿ ನಿಮಗೆ ಗೊತ್ತಿರಬೇಕು ಕಾನ್ಸೆಪ್ಟ್ ಏನು ಅಂತ ಹೇಳಿ. ಒಂದು ಚಾರ್ಜ್ ಇದೆ ಅಂದ್ರೆ ಚಾರ್ಜ್ ಸುತ್ತಲೂ ಫೀಲ್ಡ್ ಇರುತ್ತೆ. ಫಸ್ಟ್ ಚಾಪ್ಟರ್ ಅಲ್ಲಿ ಫೀಲ್ಡ್ ಇದೆ ಅಂತಂದ್ರೆ ಫೋರ್ಸ್ ಇದೆ ಅಂತ ಅರ್ಥ, ಫೋರ್ಸ್ ಇದೆ ಅಂತಂದ್ರೆ ವರ್ಕ್ ಆಗುತ್ತೆ ಅಂತ ಅರ್ಥ, ವರ್ಕ್ ಆಗುತ್ತೆ ಅಂತಂದ್ರೆ ಪೊಟೆನ್ಷಿಯಲ್ ಬರುತ್ತೆ ಅಂತ ಅರ್ಥ, ಪೊಟೆನ್ಷಿಯಲ್ ಇದೆ ಅಂತಂದ್ರೆ ಅಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ ಅಂತ ಅರ್ಥ. ಅಂದ್ರೆ ಒಂದು ಚಾರ್ಜ್ ಇದೆ ಅಂದ್ರೆ ಫೀಲ್ಡ್ ಇದೆ, ಫೀಲ್ಡ್ ಇದೆ ಅಂದ್ರೆ ಫೋರ್ಸ್ ಇದೆ, ಫೋರ್ಸ್ ಇದೆ ಅಂದ್ರೆ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತೆ ಅಂದ್ರೆ ಪೊಟೆನ್ಷಿಯಲ್ ಬರುತ್ತೆ. ಇಷ್ಟೇ ಎರಡು ಚಾಪ್ಟರ್. ಈ ಹಿಂದಿನ ಚಾಪ್ಟರ್ ಅಲ್ಲಿ ಫೀಲ್ಡ್ ಮತ್ತೆ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಪೊಟೆನ್ಷಿಯಲ್. ಎಸ್, ದ ಫಸ್ಟ್ ಕ್ವಶನ್ ಈಸ್ ಎ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ ಆರ್. Conducting sphere of radius r has surface charge density sigma. The electric potential on its surface is, ಅಂದ್ರೆ ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ, ಹೀಗೆ ಸ್ಪಿಯರ್ ಇದೆ, ಇದರ ರೇಡಿಯಸ್ ಆರ್ ಅಂತ ಹೇಳ್ತಾ ಇದ್ದೀವಿ. ಇದ್ರ ಮೇಲೆ ಚಾರ್ಜ್ ಇದೆ. ಈ ಚಾರ್ಜ್ಗಳ ಚಾರ್ಜ್ ಪರ್ ಯೂನಿಟ್ ಏರಿಯಾ ನಾವೇನು ಕರಿತೀವಿ ಅಂದ್ರೆ, ಎಲ್ಲ ಕಡೆ ಚಾರ್ಜ್ ಇದೆ, ಹೀಗೆ ಚಾರ್ಜ್ ಇದೆ. ಈ ಚಾರ್ಜ್ ನಾವೇಂತ ಕರಿತೀವಿ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಂತ ಕರಿತೀವಿ. ಹಾಗಿದ್ರೆ ಈ ಸ್ಪಿಯರ್ ನ ಪೊಟೆನ್ಷಿಯಲ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇದು ಆಕ್ಚುಲಿ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ತರನೇ ಇರೋ ಒಂದು ಕಾನ್ಸೆಪ್ಚುಯಲ್ ಕ್ವಶನ್. ಇಲ್ಲೇನಾಗುತ್ತೆ ಅಂತಂದ್ರೆ, ನಾವೇ ಫಾರ್ಮುಲಾನ ಡೆವಲಪ್ ಮಾಡ್ದಂಗೆ. ಈ ಉದಾಹರಣೆಗೆ ಚಾರ್ಜ್ ಇದೆ ಅಂತಂದ್ರೆ ನಾವು ಹೇಳಿದೆ ನಿಮಗೆ ಫೀಲ್ಡ್ ಇರುತ್ತೆ ಅಂತ ಹೇಳಿದೆ, ಕರೆಕ್ಟಾ? ಅಲ್ಲಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಕ್ಕಂಥ ರಿಲೇಷನ್ ಏನು? ಇ ಇಸ್ ಈಕ್ವಲ್ ಟು ವಿ ಬೈ ಆರ್. ಇದು ಹೆಂಗೆ ಬಂತು ಅಂತಂದ್ರೆ ಗೊತ್ತೇ ನಿಮಗೆ, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ನೆನಪಿದೆಯಲ್ಲ ರಿಲೇಷನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಇಲ್ಲಿ ನೆಗೆಟಿವ್ ಸೈನ್ ಹಾಕಿದ್ವಿ ಅಂತಂದ್ರೆ ಜಸ್ಟ್ ಔಟ್ ಟೇಕ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಅಲ್ವಾ? ಎಸ್, ಹಾಗಿದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ಲೆಕ್ಕಾಚಾರ ಮಾಡಬೇಕು ಅಂತ. ಇ ಇಸ್ ಈಕ್ವಲ್ ಟು ವಿ ಬೈ ಆರ್. ವಿ ಇಸ್ ಈಕ್ವಲ್ ಟು ಏನಾಗತ್ತೆ ಅವಾಗ? ವಿ ಇಸ್ ಈಕ್ವಲ್ ಟು ಇ ಇಂಟು ಆರ್ ಆಗುತ್ತೆ, ಕರೆಕ್ಟಾ? ಇ ಇಂಟು ಆರ್ ಆಗುತ್ತೆ. ಸರಿ, ಇ ಇಂಟು ಆರ್ ಆಗುತ್ತೆ ಅಂತಂದ್ರೆ, you know in the Gauss law, E is equal to sigma by epsilon naught. ಹೌದಾ? ಯಾವುದಕ್ಕೆ? ಸರ್ಫೇಸಿಗೆ, ಸರ್ಫೇಸ್ ಏರಿಯಾಗೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ವಿ ಈಸ್ ಈಕ್ವಲ್ ಟು ಸಿಗ್ಮಾ ಆರ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮುಲಾದಲ್ಲಿ ಈ ಫಾರ್ಮುಲಾ ಕರೆಕ್ಟ್ ಆಗಿದೆ, ಇದು ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸರಿ, ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಇದೇ ಪ್ರಾಬ್ಲಮ್ ಅಲ್ಲಿ ಎ ಕನೆಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ 2 centimeter has surface density of so and so 20 coulomb per meter square. What is electric potential ಅಂತ ಕ್ವಶನ್ ಕೇಳ್ಬೋದು. ಆವಾಗ ನೀವು ಈ ವ್ಯಾಲ್ಯೂಸ್ ಅನ್ನ ಹಾಕಿ, ಸಿಗ್ಮಾ ವ್ಯಾಲ್ಯೂ, ಆರ್ ವ್ಯಾಲ್ಯೂ, ಎಪ್ಸಿಲಾನ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ 8.854 10⁻⁻12 ಹಾಕಿ ಲೆಕ್ಕ ಮಾಡಬೇಕಾಗತ್ತೆ. ಅಂದರೆ ಇದು ಪ್ರಾಬ್ಲಮ್ ಟೈಪೇ ಇದೆ, ಆದರೆ ಪ್ರಾಬ್ಲಮ್ ಅಲ್ಲ, ಕಾನ್ಸೆಪ್ಚುಯಲ್. ಇದನ್ನು ಪ್ರಾಬ್ಲಮ್ ಆಗಿ ಏನು ಮಾಡ್ಬೋದು ನಾವು?
ಕನ್ವರ್ಟ್ ಮಾಡಬಹುದು. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ 2 in 10 raised to minus 9 coulomb from a part of potential is minus 3000 volt to another point is 5 into 10 raised to minus 5 joule. What is the potential at the other point? What is the potential at the other point? ಅಂತ ಕೇಳ್ತಾರೆ. ಎಸ್, ನಿಮ್ಗೆ ಗೊತ್ತಿದೆ potential difference dV is equal to W by Q ಅಂತ. ಹೌದಾ? W by Q ಅಂತ ನಿಮ್ಗೆ ಗೊತ್ತಿದೆ. ಎಸ್, W by Q ಅಂತ ಗೊತ್ತಿದೆ. ಹಾಗಾದ್ರೆ W is equal to ಏನಾಗುತ್ತೆ? W is equal to dV into Q ಆಗುತ್ತೆ. ಕರೆಕ್ಟಾ? dV ಅಂತಂದ್ರೆ V2 minus V1 difference of potential into Q. ಕರೆಕ್ಟಾ? W is equal to V2 minus V1 into Q ಅಂತ ಬರುತ್ತೆ. ಸರಿ, ಇಲ್ಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಜೌಲ್ ಅಂತಿದೆ, ಗೊತ್ತಾಗತ್ತಲ್ಲ. ಈ ಜೌಲ್ ಅಂತ ನೋಡಿದಾಗ ಗೊತ್ತಾಗತ್ತೆ ವರ್ಕ್ ಡನ್ ಅಂತ ಹೇಳಿ. ಅಂದ್ರೆ 5 into 10 raised to minus 5, ಕರೆಕ್ಟಾ, ಈಸ್ ಈಕ್ವಲ್ ಟು V2 ಗೊತ್ತಿಲ್ಲ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಆಫ್ minus 3000 ಇನಿಷಿಯಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಹೌದಾ? ಇನಿಷಿಯಲ್ ಪೊಟೆನ್ಷಿಯಲ್ ನಮಗೆ ಕೊಟ್ಟಿದ್ದಾರೆ, ಇಂಟು ಚಾರ್ಜ್ ಕೊಟ್ಟಿದ್ದಾರೆ 2 into 10 raised to minus 9 coulomb ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಈಗ ಬನ್ನಿ. ಈಗ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಈ ಕಡೆ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ನೋ, ಸಿಂಪಲ್. 2 1s 2 2.5s. ಕರೆಕ್ಟಾ? ಕರೆಕ್ಟಾ? ಇಲ್ಲಿ 10 raised to minus 9 ಇದೆ, ಈ ಕಡೆ ಬಂದ್ರೆ ಕೆಳಗೆ ಬರುತ್ತೆ 10 raised to minus 9, ಮೇಲ್ ಬಂದ್ರೆ +9 ಆಗುತ್ತೆ. ಅಲ್ಲಿಗೆ ನಮ್ಗೆ ಏನು ಉಳಿತಿಲ್ಲಿ 2.5 into 10 raised to 4 ಉಳಿತು, is equal to V2 plus 3000. 2.5 10 raised to 4, 10 raised to 4 ಇದೆ ಅಂದ್ರೆ ಏನಾಗುತ್ತೆ, ಪಾಯಿಂಟ್ ಮುಂದೆ 4 ಬರಬೇಕು ಅಂತ ಹೇಳ್ತೀವಿ. ದಟ್ ಬಿಕಮ್ಸ್ 25,000 is equal to V2 plus 3000. ಕರೆಕ್ಟಾ? Therefore V2 is equal to 25,000 minus 3000. That becomes 22,000 volt. ಅಂದ್ರೆ this is the answer. ಅಂದ್ರೆ ಈ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇದು ಆಕ್ಚುಲಿ L1 ಪ್ರಾಬ್ಲಮ್. ಈ ಪ್ರಾಬ್ಲಮ್ ಏನಿದೆಯಲ್ಲ ಇದು L1 ಪ್ರಾಬ್ಲಮೇ. ಆದ್ರೆ ಫಾರ್ಮುಲಾನ ಏನ್ ಮಾಡ್ಬೇಕು, ನಾವಿಲ್ಲಿ ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು. ಫಾರ್ಮುಲಾನ ಆಲ್ಟರ್ ಮಾಡಬೇಕು. L1 ಪ್ರಾಬ್ಲಮೇ ಈಸಿ ಇರುತ್ತೆ, ಆದ್ರೆ ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು. ಆಲ್ಟರ್ ಮಾಡ್ಕೊಂಡು ನಾವು ಲೆಕ್ಕವನ್ನು ಮಾಡಿದರೆ ಈ ಆನ್ಸರ್ ಬರುತ್ತೆ. ಎಸ್, ನೆಕ್ಸ್ಟ್ ಎ ಚಾರ್ಜ್ ಆಫ್ ಮಾಸ್ 50 ಮಿಲಿಗ್ರಾಮ್. ನೋಡಿ ಇಲ್ಲಿ ಅಂದ್ರೆ 50 ಮಿಲಿಗ್ರಾಮ್ ಅಂದ್ರೆ ಮಾಸ್. ಇಲ್ಲಿ ಮಾಸ್ ಬರುತ್ತೆ ಅಂತ ಆದ್ರೆ ಫಸ್ಟ್ PUC ಸೇರ್ಕೊಳ್ತಾ ಇದೆ ಅಂತ ಅರ್ಥ. ಅಂಡ್ ಹ್ಯಾವಿಂಗ್ 5 into 10 raised to minus 9 coulomb, 5 into 10 raised to minus 9 coulomb is approaching a fixed charge 10 into 10 raised to minus 9 coulomb. ಎರಡು ಚಾರ್ಜ್ ಇದಾವೆ, ಒಂದು 5 into 10 raised to minus 9 ಇದೆ, ಒಂದು 10 raised to minus 9 ಇದೆ. Approaching a fixed charge 10 raised to minus 9 coulomb with a velocity of 0.5 meter per second. 0.5 meter per second ವೇಗದಲ್ಲಿ ಬಂದು ಒಂದು ಚಾರ್ಜ್ ಇನ್ನೊಂದು ಚಾರ್ಜ್ ಅನ್ನು ಅಪ್ರೋಚ್ ಮಾಡುತ್ತೆ. ಅದು ಎರಡು ಸೇಮ್ ಕೈಂಡ್ ಆಫ್ ಚಾರ್ಜ್ ಇದೆ, ಕಾಣ್ತಿದೆಯಲ್ವಾ? 5 10 ಪ್ಲಸ್. ಫೈಂಡ್ ದ ಮ್ಯಾಕ್ಸಿಮಮ್ ಅಪ್ರೋಚ್ ಆಫ್ ದ ಚಾರ್ಜ್ ಅಂತ ಹೇಳ್ತಾರೆ. ಫೈಂಡ್ ದ ಮ್ಯಾಕ್ಸಿಮಮ್ ಅಪ್ರೋಚ್ ಆಫ್ ದ ಚಾರ್ಜ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ L4 ಲೆವೆಲ್ 4 ಪ್ರಾಬ್ಲಮ್. ಯಾಕೆ ಅಂತಂದ್ರೆ ಇಲ್ಲಿ ಫಸ್ಟ್ PUC ಕಾನ್ಸೆಪ್ಟ್ ಬರುತ್ತೆ. ಮಾಸ್ ಇದೆ, ವೆಲಾಸಿಟಿ ಇದೆ ಅಂದ್ರೆ ಆಟೋಮೆಟಿಕಲಿ ಇಟ್ ಗೇನ್ಸ್ ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಚಾರ್ಜ್ ಇದೆ ಅಂತಂದ್ರೆ ಇಲ್ಲಿ ಸೆಕೆಂಡ್ PUC ಕಾನ್ಸೆಪ್ಟ್. ಹಾಗಿದ್ರೆ ಫಸ್ಟ್ PUC ಸೆಕೆಂಡ್ PUC ಕನೆಕ್ಟ್ ಮಾಡೋದು ಹೇಗೆ? ಇದು ಪೊಟೆನ್ಷಿಯಲ್ ಅಂದ್ರೆ ಎನರ್ಜಿ ಕಾನ್ಸೆಪ್ಟೇ. ಹಾಗಾಗಿ ಮಾಸು ಮತ್ತು ವೆಲಾಸಿಟಿ ಇದೆ ಅಂದ್ರೆ ಕೈನೆಟಿಕ್ ಎನರ್ಜಿ ಬರುತ್ತೆ. ದಟ್ ಫಾರ್ಮುಲಾ ಈಸ್ half mv ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕೆಂಡ್ ಪಾರ್ಟ್ ಆಫ್ PUC ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ 2 ಪಾಯಿಂಟ್ ಚಾರ್ಜ್ ಸಿಸ್ಟಮ್ ಫಾರ್ಮುಲಾ ಏನು? 1/4π
ಎಪ್ಸಿಲಾನ್ ನಾಟ್ Q1 Q2 ಡಿವೈಡ್ ಬೈ R 2 ಪಾಯಿಂಟ್ ಚಾರ್ಜ್ ಸಿಸ್ಟಮ್ ಫಾರ್ಮುಲಾ ಇದು. ಸರಿ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. 1/2 m ಅಂದ್ರೆ 50 ಮಿಲಿಗ್ರಾಮ್, 50 10 ಎಷ್ಟು ಬರೀಬೇಕು? ಮಿಲಿ ಅಂದ್ರೆ ಎಷ್ಟು? 50 ಮಿಲಿಗ್ರಾಮ್ 10⁻⁻6 ಇಂಟು 0.5 ಮೀಟರ್ ಪರ್ ಸೆಕೆಂಡ್ ಇದೆ, ಕಾಣ್ತಿದೆಯಾ ಇಲ್ಲಿ? 0.5 ಮೀಟರ್ ಪರ್ ಸೆಕೆಂಡ್ ಹೋಲ್ ಸ್ಕ್ವೇರ್ ಮಾಡಿ ಬರುತ್ತೆ 0.25 ಬರುತ್ತೆ. ಕರೆಕ್ಟಾ? ಡೈರೆಕ್ಟ್ ಮಾಡ್ಬೇಕು ಎಲ್ಲದನ್ನು. ಇಂಟು 1/4π ಎಪ್ಸಿಲಾನ್ ನಾಟ್ ಅಂದ್ರೆ 9 × 10⁻9 ಇಂಟು Q1 5 × 10⁻⁻9 ಇಂಟು 10 × 10⁻⁻9 ಡಿವೈಡ್ ಬೈ R ಗೊತ್ತಿಲ್ಲ, R ಅನ್ನೇ ಮಾಡಬೇಕಾಗಿದೆ. ಎಸ್, ಹೀಗಿದೆ ಲೆಕ್ಕ. ಈ ಲೆಕ್ಕ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು. ಹಾಗೆ ನೋಡಿ, ಇಲ್ಲಿ 50 ಇದೆ ಕಾಣ್ತಿದ್ಯಾ, ಇಲ್ಲಿ 5 ಇದೆ ಕಾಣ್ತಿದ್ಯಾ, ಇಲ್ಲಿ 10 ಇದೆಯಾ? 10 5 ಎಷ್ಟಾಗತ್ತೆ? 50. ಇಲ್ಲೂ 50 ಇದೆಯಾ? ಈ 50 ಅದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತಲ್ವಾ? ಡೈರೆಕ್ಟ್ ಮಾಡ್ಕೋಬೇಕು. 50, ಈ 5, ಈ 10 ಕ್ಯಾನ್ಸಲ್. ಕರೆಕ್ಟಾ? ಇಲ್ಲಿ 2 ಇದೆ, ಇಲ್ಲಿ 0.25 ಇದೆ, ಇಲ್ಲಿ 9 ಇದೆ, ಇಲ್ಲಿ 10⁻⁻6 10⁻⁻9 1 -9 +9 ಕ್ಯಾನ್ಸಲ್. ಕರೆಕ್ಟಾ? ಹೌದಾ? ಹಾಗಾದ್ರೆ ಏನು ಉಳಿದು ನಮ್ಗಿಲ್ಲಿ 0.25 ಡಿವೈಡ್ ಬೈ 2 ಅಂತಿದೆ. ಈ 9 ಕ್ಕೆ ತಗೊಂಬನ್ನಿ, ಏನಾಗತ್ತ ಅವಾಗ? 0.25 ಡಿವೈಡ್ ಬೈ 9 2s 18. ಇಲ್ಲಿ ಮೇಲೆ ಎಷ್ಟಿದೆ? 10⁻⁻6 ಇದೆ. ಇದಕ್ಕೆ ಯಾವ ತಗೊಂಬನ್ನಿ? 18 10⁻⁻9. ಕರೆಕ್ಟಾ? ಈಸ್ ಈಕ್ವಲ್ ಟು 1/r. ಬರೀ R ಅಲ್ಲ, ಅದು 1/r ಇದೆ. ನಿಮ್ಗೆ R ಬೇಕಾಗಿದೆ. ಹಾಗಿದ್ರೆ R ಈಸ್ ಈಕ್ವಲ್ ಟು ಏನಾಗುತ್ತೆ? 18 10⁻⁻9 ಡಿವೈಡ್ ಬೈ 0.25 ಇಂಟು 10⁻⁻6. ಕರೆಕ್ಟಾ? ಎಸ್. ಈಗ ಡಿವೈಡ್ ಮಾಡಬೇಕು. ನೋಡಿ, ಈಗ ಇದಿರಲಿ, ಇವೆರಡು ಇರಲಿ, ಇದಕ್ಕೆ ಬನ್ನಿ. ಇದು 18 ಇದೆ, ಇಲ್ಲಿ 0.25 ಇದೆ. ಸುಮ್ಮನೆ ನಂಬರ್ ತಗೊಳ್ಳಿ. 18 25 ಅರ್ಥ ಆಗತ್ತಾ? 18 25 25ರಿಂದ 18 ಡಿವೈಡ್ ಮಾಡಬೇಕು. ಚಾನ್ಸಸ್ ಇಲ್ಲ. ಇದನ್ನ ಏನು ಅನ್ಕೊಳ್ಳಿ? ಇದನ್ನ 18 ಏನು ಅನ್ಕೊಳ್ಳಿ ಅಂತಂದ್ರೆ 180 ಅಂತ ಅನ್ಕೊಳ್ಳಿ. ಸುಮ್ಮನೆ ಅನ್ಕೋಬೇಕು, ಅಪ್ರಾಕ್ಸಿಮೇಷನ್ ಮೆಥಡ್ ಅದು. 180 ಅಂತ ಅನ್ಕೊಳ್ಳಿ. 25 180 ಡಿವೈಡ್ ಬೈ 25 ಮಾಡಿದ್ರೆ 180 ಡಿವೈಡ್ ಬೈ 25 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 25 7s 175. ಅಂದ್ರೆ ದ ಆನ್ಸರ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 7. ಸುಮ್ಮನೆ ಅನ್ಕೊಳ್ಳಿ 7 ಅಂತೇಳಿ. ಆಪ್ಷನ್ ನೋಡ್ಬೇಕು. ಇಲ್ಲಿ 9 ಇದೆ, ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಇಲ್ಲಿ 1 ಇದೆ. ಅಂದಮೇಲೆ ಆನ್ಸರ್ ನೀವು ಏನೇ ಮಾಡಿದ್ರು 0.7 ಆಗಿರ್ಬೋದು, 0.072 ಆಗಿರ್ಬೋದು, ಇವೆಲ್ಲ ಪವರ್ ಸಿಂಪ್ಲಿಫೈ ಮಾಡಿದ್ಮೇಲೆ ಅದೇನೋ ಆನ್ಸರ್ ಬರುತ್ತೆ. ಅಂದ್ರೆ ಇಲ್ಲಿ ಅಕಸ್ಮಾತ್ ಇನ್ನೊಂದು ಯಾವ್ದಾದ್ರು 7 ಇಂದ ಸ್ಟಾರ್ಟ್ ಆಗಿದ್ರೆ ಆವಾಗ ನೀವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕಾಗಿತ್ತು. ಈಗ ನೆಸೆಸಿಟಿ ಇಲ್ಲ, ಇದೇ ಆನ್ಸರ್ ಕರೆಕ್ಟು 0.072 ಅಂತ ಲೆಕ್ಕ ಬರೀಬಹುದು. ಇದನ್ನ ಕಲಿಬೇಕು. ಇದು L4 ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದು. ಮತ್ತೆ ಸಿಂಪ್ಲಿಫಿಕೇಶನ್ ಬಹಳ ಸಿಂಪಲ್ ಆಗಿದೆ. ನಾನು ಹೇಳಿದ್ನಲ್ಲ, ಹೀಗೆ ಬರ್ಕೊಂಡು ಅಪ್ರಾಕ್ಸಿಮೇಷನ್ ಮೆಥಡ್ಸ್ ಅನ್ನು ಅಪ್ಲೈ ಮಾಡಬೇಕು. ಎಸ್. ನೆಕ್ಸ್ಟ್ ಬರೋಣ. An electron is liberated from a hot filament. For example, doomed TV. ಅಥವಾ CRT ಅಂತ ಕರಿತೀವಿ, cathode ray tube ಅಂತ ಕರಿತೀವಿ. The electron is liberated from a hot filament. It is attracted at the anode at 1200 volt potential. What is the speed when it strikes the anode? Correct. ಇದು ಯಾವ ಚಾಪ್ಟರ್ ಇದು? ಆಕ್ಚುಲಿ ಇದು ಎಲ್ಲಿ ಬರುತ್ತೆ? ಸಿಮಿಲರ್ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ನೇಚರ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್. ಯಾವುದು? ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ಕಡೆ ಏನಿರುತ್ತೆ? ಫೋಟೋ ಎಮಿಸಿವ್ ಮೆಟೀರಿಯಲ್ ಇರುತ್ತೆ, ಒಂದು ಕಡೆ ಆನೋಡ್ ಇರುತ್ತೆ. ಎನರ್ಜಿ ಇನ್ಸಿಡೆಂಟ್ ಆಗಿ ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗುತ್ತೆ ಅಂತ. ಹಂಗೆ ಆಯ್ತಾ? ಆದ್ರೆ ಈ ಪ್ರಾಬ್ಲಮ್ಮು ಹುಷಾರಾಗಿರ್ಬೇಕಿಲ್ಲಿ. ಇದನ್ನ
ನಾವು ಡ್ಯೂರೇಚರ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್ ಈ ಚಾಪ್ಟರ್ ಇನ್ಕಾರ್ಪೊರೇಟ್ ಮಾಡಿ ಲೆಕ್ಕ ಮಾಡ್ತಕ್ಕಂಥದ್ದು. ಇದು ಅಷ್ಟೇನೆ L4 ನ ಅರ್ಧ ಭಾಗ, ಅಂದ್ರೆ ಸೆಕೆಂಡ್ PUC ಯಲ್ಲೇ 2 ಪಾರ್ಟ್. ಹೇಗೆ? ಎಸ್, ಹಾಟ್ ಫಿಲಾಮೆಂಟ್ ಹೌದಾ, ಅಲ್ಲಿ ಎನರ್ಜಿಗೆ ನಾವೇನ್ ಬರ್ಕೊಳ್ತೀವಿ, ಎಲೆಕ್ಟ್ರಾನ್ ವೋಲ್ಟ್ ಅಂತ ಬಂದು ನೆನಪಿದೆಯಾ ಯೂನಿಟ್. ಇಲ್ಲಿ 1000 ವೋಲ್ಟ್ ಇದೆ, ಹಾಟ್ ಫಿಲಾಮೆಂಟ್ ಇದೆ, ಅಂದ್ರೆ ಗೊತ್ತಲ್ಲ ಸ್ಟಾಪಿಂಗ್ ಪೊಟೆನ್ಷಿಯಲ್, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಯಪ್ಪ ಇದೆಯಾ? ವಾಟ್ ಈಸ್ ದ ಸ್ಪೀಡ್ ಅಂತ ಕೇಳಿದಾನ ಅವನು, ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ ಕೇಳಿದಾನೆ. EV ಇದು ಕ್ಯಾಪಿಟಲ್ V, ಇದು ಸ್ಮಾಲ್ v. ಹಾಗಿದ್ರೆ ಏನಾಗುತ್ತೆ, 2EV ಡಿವೈಡ್ ಬೈ m ಇಸ್ ಈಕ್ವಲ್ ಟು v² ಆಗುತ್ತೆ. ಕರೆಕ್ಟಾ? ಇದನ್ನ ನಾವು ಸ್ಮಾಲ್ v ಇಸ್ ಈಕ್ವಲ್ ಟು ರೂಟ್ ಆಫ್ 2EV ಡಿವೈಡ್ ಬೈ m ಅಂತ ಬರೀಬೋದಾ? ನೋಡಿ ಎಷ್ಟು ಹುಡುಕಿದೆ ಲೆಕ್ಕ ಇದು. ಇದು ಈ ಫಾರ್ಮುಲಾ ಆ ಚಾಪ್ಟರ್ ರೆಡಿ ಇದೆ. ಡ್ಯೂರೇಚರ್ ಆಫ್ ಮ್ಯಾಟರ್ ಆಫ್ ರೇಡಿಯೇಷನ್ ಈ ಫಾರ್ಮುಲಾ ರೆಡಿ ಇದೆ, ಅದು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಎಸ್, ರೂಟ್ ಆಫ್ 2 into charge of electron is 1.6 into 10 raised to minus 19. Correct? Yes. Into potential is 1200 volt divided by m, mass of the electron 9.1 into 10 raised to minus 31. ಇವೆಲ್ಲ ವ್ಯಾಲ್ಯೂಸ್ ಗೊತ್ತಿರ್ಬೇಕು ನಮಗೆ, ನೆನಪಿರ್ಲಿ. ಈ ಎಲ್ಲ ವ್ಯಾಲ್ಯೂಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಲೆಕ್ಕ ಮಾಡಕ್ಕೆ ಬರಲ್ಲ. ಎಸ್, ದಿಸ್ ಈಸ್ ಈಕ್ವಲ್ ಟು, ಈಗ ಇದು ಸಾಲ್ವ್ ಮಾಡಬೇಕು ಹೌದಾ? ಈಗ ನೋಡಿ ಇಲ್ಲಿ ಆನ್ಸರ್ಸ್ ಏನಾಗಿದೆ, 1.5 ಇದೆ, ಒಂದು ಸ್ಟಾರ್ಟ್ ಆಗಿದೆ, 2 ಇಂದ ಸ್ಟಾರ್ಟ್ ಆಗಿದೆ, ಇಲ್ಲೊಂದು 2 ಸ್ಟಾರ್ಟ್ ಆಗಿದೆ, ಇಲ್ಲೊಂದು 2 ಸ್ಟಾರ್ಟ್ ಆಗಿದೆ. 3 ಆನ್ಸರ್ಸ್ ಅಲ್ಲಿ 2 ಇದೆ ಅಂದ್ರೆ ಆಲ್ಮೋಸ್ಟ್ 2ನೇ ಬರುತ್ತೆ ಇದರಲ್ಲಿ ಆನ್ಸರ್. ಅದು ಯಾವುದು ಅಂತ ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು? ಎಸ್, ಬನ್ನಿ ಲುಕ್ಕೆ, ಇದು 9.1 ಅಪ್ರಾಕ್ಸಿಮೇಟ್ಲಿ 9 ಅಂತ ಅನ್ಕೊಳ್ಳಿ. ಕರೆಕ್ಟಾ? ಅಲ್ಲಿಗೆ 3 3s, ದಿಸ್ ಈಸ್ 3 4s, 400 ಬಂತ. ಇಲ್ಲಿ 3 ಇದೆಯಾ? ಈ 3 ಇಂದ ಇದು 1.6 ಇದೆ. 1.6 ಮೀನ್ಸ್ ಆಲ್ಮೋಸ್ಟ್ ಈಕ್ವಲ್ ಟು 1.5 ಅನ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ. ಅಲ್ಲಿ 15 ಅಂತ ಅನ್ಕೊಳ್ಳಿ. ಅವಾಗ 3 1s 3 5s ಬರುತ್ತೆ. ಕರೆಕ್ಟಾ? 0.5 ಬರುತ್ತೆ. ಕರೆಕ್ಟಾ? 0.5 ಬರುತ್ತೆ. 0.5 ಇಂಟು 2 ಎಷ್ಟಾಗುತ್ತೆ? 0.5 ಇಂಟು 2 1 ಆಗುತ್ತೆ. ಅಲ್ಲಿಗೆ ಇವೆಲ್ಲ ಕತೆ ಮುಗೀತು. ಉಳಿದೇನು ಉಳಿತು ನಮಗಿಲ್ಲಿ? 400. ರೂಟ್ ಆಫ್ 400 ಅಂದ್ರೆ ಇಟ್ ವೆರಿ ಕ್ಲೋಸ್ 20. ರೂಟ್ ಆಫ್ 400 ಎಷ್ಟಾಗತ್ತೆ? ಎಷ್ಟಾಗತ್ತೆ ರೂಟ್ ಆಫ್ 400 ಅಂದ್ರೆ? ರೂಟ್ ಆಫ್ 400 ಅಂತಂದ್ರೆ 20 ನಿಯರೆಸ್ಟ್ ಇರ್ತಕ್ಕಂಥ ಈ 3 ವ್ಯಾಲ್ಯೂ ಯಾವಿದಾವೆ? ಇದು 2.5 ಇದೆ, ಇದು 21 ಇದೆ, ಇದು 2.5 ಇದೆ. ಅಂದಮೇಲೆ 20ಗೆ ನಿಯರೆಸ್ಟ್ ಇರ್ತಕ್ಕಂಥ ವ್ಯಾಲ್ಯೂ ಯಾವುದು ಅಂದ್ರೆ 2.1 into 10 raised to 7. ಇಷ್ಟೇ ಲೆಕ್ಕ ಕಲಿಬೇಕಾಗಿರೋದು. ನಾವು ಈ ಅಪ್ರಾಕ್ಸಿಮೇಷನ್ ಮೆಥಡ್ಸ್ ಅನ್ನ ಕಲಿಬೇಕು. ನೋಡಿ, ಇಷ್ಟು ದೊಡ್ಡ ಲೆಕ್ಕ ಎಷ್ಟು ಸಿಂಪಲ್ ಆಗಿ ಮಾಡಿದ್ವಿ ವಿತೌಟ್ ಕ್ಯಾಲ್ಕುಲೇಟರ್. ಅಪ್ರಾಕ್ಸಿಮೇಷನ್ ಮೆಥಡ್ಸ್ ಅನ್ನ ತುಂಬಾ ಚೆನ್ನಾಗಿ ಬಳಸಬೇಕು. 2.2 10 raised to 7. ನೋಡಿ ಮಕ್ಕಳ, ಗೊತ್ತಾಯ್ತಲ್ವಾ? ಇದು ಆ ಚಾಪ್ಟರ್ ಫಾರ್ಮುಲಾ, ಅದನ್ನ ಇಲ್ಲಿ ತಗೊಂಬಂದ್ವಿ. ಸ್ಪೀಡ್ ಕೇಳ್ತಿದ್ದ ನಾನು, ಎಷ್ಟು ವೇಗದಲ್ಲಿ ಬಂದು ಆನೋಡನ್ನ ಅಪ್ರೋಚ್ ಮಾಡುತ್ತೆ ಅಂತ ಕೇಳಿ, ಸ್ಟ್ರೈಕ್ ಮಾಡುತ್ತೆ ಅಂತ ಕೇಳಿದಾನೆ. ವ್ಯಾಲ್ಯೂ ಹಾಕಿದ್ವಿ. 9.1 ಅಪ್ರಾಕ್ಸಿಮೇಟ್ಲಿ 3 ಅಂತ ಅನ್ಕೊಂಡ್ವಿ. ಇದನ್ನ 5 ಅಂತ ಅನ್ಕೊಂಡ್ವಿ. ಸಿಂಪ್ಲಿಫೈ ಮಾಡಿದ್ವಿ. ಆನ್ಸರ್ ನಮಗೆ 20 ಅಂತ ಬರ್ತಾ ಇದೆ. ಅಂದ್ರೆ 20 ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ 21 ಇದೆ. ಅಲ್ಲಿ 2.1 ಇದೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಆಮೇಲೆ ಕೂತ್ಕೊಂಡು ಲೆಕ್ಕ ಮಾಡಿ. ಇದನ್ನ ಮೇಲೆ ತಗೊಂಡ್ಬಂದ್ರೆ ಅದೆಷ್ಟು 31 ಆಗುತ್ತೆ. 19 31 ಹೋದ್ರೆ ಇನ್ನೆಷ್ಟು ಉಳಿತು? 31 19 ಎಷ್ಟು ಉಳಿತು? ಎಷ್ಟು ಉಳಿತೆ? 31 ಅಲ್ಲಿ 19 ಹೋದ್ರೆ 12 ಉಳಿತು. 12 ಅಂತಂದ್ರೆ ರೂಟ್ ಆಫ್ 12 ಅಂದ್ರೆ ಎಷ್ಟಾಗತ್ತೆ? 6 ಆಗುತ್ತೆ. ಅಲ್ಲಿಗೆ 20 into 10 raised to 6 ಬಂತಾ? ಹೌದಾ? ಅಲ್ಲಿಗೆ 2 into 10 raised to 7 ಅಂದ್ರೆ 2 into 7 ಯಾವುದು? 2.1. ಹೀಗೆ ಲೆಕ್ಕ ಮಾಡಬೇಕು. ಓಕೆನಾ?
Next, calculate the self potential energy of hydrogen chloride given dipole moment of its molecule is 3.44 into 10 raised to minus 30 coulomb meter and separation between hydrogen and chlorine atom is 1.01 10 raised to minus 10 meter. ಅಂತ ಇದೆ ಲೆಕ್ಕ ಇದೆ. ಎಸ್, ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದು ಯಾಕೆ ಇಂಟ್ರೆಸ್ಟಿಂಗ್ ಇದೆ ಪ್ರಾಬ್ಲಮ್ ಅಂತಂದ್ರೆ, ಇದು L2 ಇದು. ಆಕ್ಚುಲಿ ಈ ಪ್ರಾಬ್ಲಮ್ ಈಸ್ L2 ಅಂದ್ರೆ ಡೈರೆಕ್ಟ್ ಆಗಿ ನಾವು ಲೆಕ್ಕ ಮಾಡಲಿಕ್ಕೆ ಬರಲ್ಲ, ಇಂಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಕೊಟ್ಟಿದ್ದಾರೆ, ಕಾಣ್ತಿದ್ಯಾ? ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ನಮಗೆ ಚಾರ್ಜ್ ಬೇಕು, ಪೊಟೆನ್ಷಿಯಲ್ ಎನರ್ಜಿ ಮಾಡಬೇಕು ಅಂತಂದ್ರೆ, ಹಾಗಿದ್ರೆ ಬನ್ನಿ, P is equal to Q into 2A. Q is equal to P divided by 2A. That is equal to P 3.44 into 10 raised to minus 30 divided by 2A ಅಂದ್ರೆ ಎಷ್ಟು? ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ? separation between hydrogen and chlorine atom is 1.01. 1.01 into 10 raised to minus 10. 3.44 divided by 1 ಅಂತಂದ್ರೆ ಆಲ್ಮೋಸ್ಟ್ 3.44 ಅಲ್ವಾ? ಅದನ್ನೇ ಬರೀರಿ, ಇಂಟು 10 raised to minus 20. ಕರೆಕ್ಟಾ? minus 10 ಇರೋದು ಪ್ಲಸ್ 10 ಆಗುತ್ತೆ, minus 20 ಆಗುತ್ತೆ. ದಿಸ್ ಈಸ್ ದ ಕರೆಕ್ಟಾ? ಹಾ, ಈಗ ಬನ್ನಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಪಾಯಿಂಟ್ ಚಾರ್ಜ್ ಸಿಸ್ಟಮ್ಗೆ ನೀವು ಫಾರ್ಮುಲಾ ಗೊತ್ತಿದೆ. ನಿಮಗೆ ಏನು ಗೊತ್ತಿದೆ ಫಾರ್ಮುಲಾ? ನಿಮಗೆ U is equal to ಹೇಳ್ಬೇಕಾ ಫಾರ್ಮುಲಾನ? ಮತ್ತೆ ಬರಿಬೇಕಾ? ಬೇಡ ಅಂತ ಅನ್ಸುತ್ತೆ ನನಗೆ. 1/4 epsilon Q1 Q2 divided by R. ಜ್ಞಾಪಕ ಇದೆ ಅಲ್ವಾ? ಹಾಗಿದ್ರೆ ಬನ್ನಿ, ಬೇಡ ಬರ್ಕೊಳ್ಳಿ ಒಂದ್ಸಲ ಹೋಲಿ. 1/4 epsilon ಇಲ್ಲಿ Q1 ಅದೇ Q2 ಅದೇ, ಅಂದ್ರೆ ಏನಾಯ್ತು ಅದಕ್ಕೆ? Q1 is equal to Q2 is equal to Q ಆಗಿರೋದ್ರಿಂದ ಇದು Q ಸ್ಕ್ವೇರ್ ಆಗಿದೆ, ಡಿವೈಡ್ ಬೈ R. ಬನ್ನಿ, 9 into 10 raised to 9 1/4 ಅಂದ್ರೆ is equal to 3.44 into 10 raised to minus 30 whole square divided by ಡಿಸ್ಟೆನ್ಸ್ ಎಷ್ಟಿದೆ? 1.01 10 raised to minus 10 ಇದೆ. ಹಾ, ಈ ಲೆಕ್ಕ ಮಾಡೋಕ್ಕಿಂತ ಮೊದಲು ಒಂದ್ಸಲ ಆನ್ಸರ್ಸ್ ನೋಡಿ. ಇಲ್ಲಿ 10 raised to minus 19 ಇದೆ, ಕಾಣ್ತಿದ್ಯಾ? ನೆಗೆಟಿವ್ ಪವರ್ ಇದೆ, ಇಲ್ಲಿ ಪಾಸಿಟಿವ್ ಪವರ್ ಇದೆ, ಇಲ್ಲೂ ಪಾಸಿಟಿವ್ ಪವರ್ ಇದೆ, ಇಲ್ಲೂ ಪಾಸಿಟಿವ್ ಪವರ್ ಇದೆ. ಹೌದು, ಸರಿ, ಸುಮ್ಮನೆ ಬನ್ನಿ. ಅಂದ್ರೆ ಇಲ್ಲಿ ಪವರ್ ಬೇಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದು. ಸುಮ್ಮನೆ ನೋಡಿ, 10 raised to minus 30 ಹೋಲ್ ಸ್ಕ್ವೇರ್ ಎಷ್ಟಾಗತ್ತೆ? minus 20 ಅಲ್ವಾ? ಸಾರಿ, minus 20, 30 ಅಲ್ಲ 20, ಅಲ್ಲಿಗೆ minus 40 ಆಯ್ತು. minus 40 ಈ 10 ಮೇಲ್ ಬರಲಿ, ಪ್ಲಸ್ 10, ಅಲ್ಲಿಗೆ minus 30 ಆಯ್ತು. minus 30 ಅಲ್ಲಿ 9 ಕಳೆದ್ರೆ, ಎಷ್ಟು ಉಳಿತು? minus 30 ಒಳಗಡೆ 9 ಕಳೆದ್ರೆ 10 raised to minus 21. ಕರೆಕ್ಟಾ? ಅಂದ್ರೆ ಆನ್ಸರ್ ಮಸ್ಟ್ ಬಿ ಇನ್ ದ ನೆಗೆಟಿವ್ ಪವರ್. ಯಾವುದು ನೆಗೆಟಿವ್ ಪವರ್? ಇದೊಂದೇ ನೆಗೆಟಿವ್ ಪವರ್, ಇದೇ ಆನ್ಸರ್ ಕರೆಕ್ಟ್ ಆಗಿರ್ಲೇಬೇಕು. ಇನ್ನೊಂದು ಯಾವ್ದಾದ್ರು ಇಲ್ಲಿ ಪ್ರಾಬ್ಲಮ್ ಅಲ್ಲಿ 10 raised to minus 5 ಅಂತ ಕೊಟ್ಟಿದ್ರೆ ತಲೆ ಕೆಡಿಸ್ಕೋಬೇಕಾಗಿತ್ತು. ಹಂಗೆ ಮಾಡಲ್ಲ, ನಿಮಗೆ ಕಷ್ಟ ಕೊಡಲ್ಲ ಪ್ರಾಬ್ಲಮ್ಸ್ನ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಕೊಡಲ್ಲ. ಅರ್ಥ ಆಯ್ತು ಹೇಳ್ತಿರೋದು? ಇಲ್ಲಿ ಸ್ಕಿಲ್ ಬಳಸ್ಬೇಕು, ಕೌಶಲ್ಯ, ಬುದ್ಧಿವಂತಿಕೆ ಬಳಸ್ಬೇಕು. ಹಾಗಾಗಿ ಏನ್ ಮಾಡ್ಬೇಕು ನಾವು ಇಲ್ಲಿ ಅಂತಂದ್ರೆ, ಸ್ಕಿಲ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಮ್ಮ ನಾಲೆಡ್ಜ್ ಅನ್ನ ನಾವು ಬಳಸ್ಬೇಕು. ಇದನ್ನ ಮಾಡಕ್ ಹೆಂಗ್ ಸಾಧ್ಯ ಆಗತ್ತೆ? ನಾವು ಇಷ್ಟು ಕ್ವಶನ್ ಮಾಡಿದ ತಕ್ಷಣ CET ನೋಡಿದ ತಕ್ಷಣ ಬಂದ್ಬಿಡಲ್ಲ ನಿಮ್ಗೆ. ನೀವು ಕುಂತು ಹೀಗೆ ಬೇರೆ ಬೇರೆ CET ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಈಸಿಯಾಗಿ ನೀವು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಯ್ತಾ ಹೇಳ್ತಿರೋದು? ಲೆಕ್ಕ ಮಾಡೋದೇ ಬೇಡ, ನೀವು ಇದನ್ನ ಮುಂದೆ ಬೇಕಾದ್ರೆ ಕುಂತು ಲೆಕ್ಕ ಮಾಡ್ಕೊಳ್ಳಿ. 3.44 ಹೋಲ್ ಸ್ಕ್ವೇರ್ ಅಂದ್ರೆ ಆಲ್ಮೋಸ್ಟ್ ಏನಾಗುತ್ತೆ? 3.4 ಅಂದ್ರೆ 9 ಆಗುತ್ತೆ. 9 9s 81 ಆಗುತ್ತೆ. ಅದಾಗತ್ತೆ ಹೇಳ್ತಿರೋದು. ಇಲ್ಲಿ 1 ಇದೆ, ಡಿವೈಡ್ ಮಾಡಿದ್ರೆ 110 ಸಮಥಿಂಗ್ ಬರ್ತಾ ಹೋಗುತ್ತೆ. ನಮ್ಗೆ 4 ನೆಸೆಸರಿ, 103 ಬರುತ್ತೆ ಆನ್ಸರು. ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 19 ಬರುತ್ತೆ. ನಮಗೆ ಬೇಕಾಗಿದ್ದು ಪವರ್ಸ್. ಓಕೆ, ನೆಕ್ಸ್ಟ್. ಆನ್ ಮೂವಿಂಗ್ ಎ ಚಾರ್ಜ್ ಆಫ್ 20 coulombs
ಕೂಲಾಂಬ್ಸ್ ಅಲ್ಲ, ಕೂಲಾಂಬ್ ಅದು, ಕೂಲಾಂಬ್ by 2 centimeter, 2 joule of work if done, then the potential difference between the point is ಅಂತ ಇದೆ. ಎಸ್, ಇದು ಲೆಕ್ಕ ಮಾಡಿ 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 ಏನಾಗಿರುತ್ತೆ ನಮಗೆ ಅಂದ್ರೆ ಕಷ್ಟದೇ ಇರುತ್ತೆ ಅನ್ಕೊಂಡಿರ್ತೀವಿ. ಸುಮ್ಮನೆ ನೋಡ್ಬೇಕು, ಚಾರ್ಜ್ ಕೊಟ್ಟಿದ್ದಾನೆ, ಓಕೆ, ಎನರ್ಜಿ ಕೊಟ್ಟಿದ್ದಾನೆ, ವರ್ಕ್ ಕೊಟ್ಟಿದ್ದಾನೆ, 2 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಈ 2 ಸೆಂಟಿಮೀಟರ್ ಅವಶ್ಯಕತೆ ಇದೆಯಾ ನಮಗೆ? ಬೇಕಾಗಿಲ್ಲ. ನಿಮಗೆ ವರ್ಕ್ ಗೊತ್ತಿದೆ, ಚಾರ್ಜ್ ಗೊತ್ತಿದೆ ಅಂದ್ರೆ ಆಟೋಮೆಟಿಕಲಿ ನೋಡ್ಬೋದು ನಾವು V is equal to W/Q ಫಾರ್ಮುಲಾ ಇದೆ ನಮ್ಮ ಹತ್ರ. ಅಲ್ಲಿಗೆ 2 divided by 20 that is equal to 2 divided by 20 ಎಷ್ಟಾಗುತ್ತೆ? 2 divided by 20 0.1. ಇದೆಯಾ ಆನ್ಸರ್? ಮುಗಿದೋಯ್ತು. ಇದು ಆಕ್ಚುಲಿ L1 ಆದರೆ ಎಡಿಷನಲ್ ಆಗಿ ಸಬ್ಸ್ಟಿಟ್ಯೂಷನ್ ವ್ಯಾಲ್ಯೂ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಅದಕ್ಕೆ ಎಲ್ಲಾ ವ್ಯಾಲ್ಯೂಸ್ ಕೊಟ್ಬಿಡ್ದಾನೆ, ಎಲ್ಲಾ ವ್ಯಾಲ್ಯೂ ಹಾಕಬೇಕು ಪ್ರಾಬ್ಲಮ್ ಅಲ್ಲಿ. ನೋ, ಹಂಗಲ್ಲ. ಆ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದಾನೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಿದಾನೆ, ಡಿ ವಿ ಕೇಳಿದಾನೆ ಅಥವಾ ವಿ ಕೇಳಿದಾನೆ. ನಮ್ಗೆ ಗೊತ್ತಿರೋದು ಡಿ ವಿ ಇಸ್ W/Q. ಹಾಗಿದ್ರೆ ನಂಗೆ W ಇದೆಯಾ? ಇದೆ. ಚಾರ್ಜ್ ಇದೆಯಾ? ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿ ಮುಗಿದೋಯ್ತು. ಅದಕ್ಕೆ ಎಲ್ಲಾ ಪ್ರಾಬ್ಲಮ್ ಕಷ್ಟ ಇರಲ್ಲ. ಇದು L1 ಪ್ರಾಬ್ಲಮ್. ಇಲ್ಲಿ ನೋಡಿ, ಇದು JEE ಕ್ವೆಶ್ಚನ್. A charged particle Q is fired towards another charged particle Q which is fixed with a speed V. It approaches Q up to closest distance R and then returns. If Q were given speed 2V, the closest distance approach would be. ಇದು ಅಷ್ಟೇನೆ, L4. ಇದು ಎಲ್ಲಿ ಬರ್ತಿದೋ? ಆಟಮ್ ಚಾಪ್ಟರ್ ಬರುತ್ತೆ ನೋಡಿ. ಆಲ್ಫಾ ಪಾರ್ಟಿಕಲ್ ಬಂದ್ಬಿಟ್ಟು ನ್ಯೂಕ್ಲಿಯಸ್ ಬಂದ್ಬಿಟ್ಟು ವಾಪಸ್ ಹೋಗುತ್ತೆ ಅಂತ ಹೇಳ್ತೀವಿ. ಕ್ಲೋಸೆಸ್ಟ್ ಅಪ್ರೋಚ್ ಫಾರ್ಮುಲಾ ಇದೆ ಅಲ್ಲಿ. ಆ ಥರವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಎಸ್, ಇದೇನು ಲೆಕ್ಕ ಮಾಡಬೇಕಾಗಿಲ್ಲ ಇಲ್ಲಿ. ಆಯ್ತಾ ಹೇಳ್ತಿರೋದು? ಎಸ್, ವೆಲಾಸಿಟಿ ಇದೆ, ಚಾರ್ಜ್ ಪಾರ್ಟಿಕಲ್ Q ಫೈರ್ ಟುವರ್ಡ್ಸ್ ಅನ್ನೋ ಚಾರ್ಜ್ ಪಾರ್ಟಿಕಲ್ ವಿಚ್ ಇಸ್ ಫಿಕ್ಸ್ ವಿತ್ ಸ್ಪೀಡ್ V ಅಂತಿದೆ. ಅಂದ್ರೆ ಅಲ್ಲಿಗೆ ಒಂದು ಚಾರ್ಜ್ ಪಾರ್ಟಿಕಲ್ಗೆ ಸ್ಪೀಡ್ ಇದೆ ಅಂದ್ರೆ ಮಾಸ್ ಇರಲೇಬೇಕಲ್ಲ. ಮಾಸ್ ಅಥವಾ ಕಂಪಲ್ಸರಿ ಅಲ್ಲ. ಹಾಗಿದ್ರೆ ಆಲ್ರೆಡಿ ಒಂದು ಲೆಕ್ಕ ಮಾಡಿದೀವಿ ಇಂಥದ್ನ, ಆಲ್ರೆಡಿ ಒಂದು ಲೆಕ್ಕ ಮಾಡಿದೀವಿ. ಇದಕ್ಕೆ ಹಾಫ್ mv² ಈಸ್ ಈಕ್ವಲ್ ಟು 1/4πε0 Q into Q divided by R. ಕರೆಕ್ಟಾ? ಇದು ಕ್ಯಾಪಿಟಲ್ Q ಕೊಟ್ಟಿದ್ದಾನೆ. ಓಕೆ, ಒಂದು ಕ್ಯಾಪಿಟಲ್ Q ಕೊಡ್ತಾನೆ, ಒಂದು ಕ್ಯಾಪಿಟಲ್. ಸರಿನಾ? ಇಲ್ಲಿ ಲೆಕ್ಕ ಮಾಡಂಗಿಲ್ಲ, ಯಾಕಂದ್ರೆ ವ್ಯಾಲ್ಯೂಸ್ ಏನು ಕೊಟ್ಟಿಲ್ಲ ಇಲ್ಲಿ. ಈ V² ಗೆ R ಏನಾಗಿದೆ? V² is directly proportional to 1/R. ಹಾಗಿದ್ರೆ R is equal to ಏನ್ ಬರೀಬಹುದು ನಾವು ಇದನ್ನ? R is equal to 1/R ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/V² ಅಂತ ಬರೀಬಹುದಾ? ಓಕೆ, ಫೈನ್, ಆಯ್ತು. ಒಂದು ಇಕ್ವೇಶನ್. ಇಫ್ ವೆಲಾಸಿಟಿ ಇಸ್ 2 ಅಂತ ಹೇಳಿದ್ರೆ, 2 twice ಅಂತ ಹೇಳಿದ್ರೆ 2V ಅಂತ ಹೇಳ್ತಾನೆ, ಅವಾಗೇನಾಯ್ತು? R dash is directly proportional to 1 divided by 2V ಆಗುತ್ತೆ, 4V² ಆಗುತ್ತಾ? ಕರೆಕ್ಟಾ? 4V². ಹಾಗಿದ್ರೆ 1/V² is equal to ಏನಿದೆ? R ಇದೆಯಾ? ಹಾಗಿದ್ರೆ R dash is directly proportional to ಏನ್ ಬರೀಬಹುದು? 1/V². 1/V² ಅಂದ್ರೆ ಏನು? R/4 ಅಂತ ಬರೀಬಹುದಾ? ಇದೆಯಾ ಆನ್ಸರ್? ನೋಡಿ ಎಷ್ಟು ಚೆನ್ನಾಗಿದೆ. If Q ಅಂದ್ರೆ ಇದು ಆಕ್ಚುಲಿ L3 ಪ್ರಾಬ್ಲಮ್. ಇದು ಟು ಸೆಟ್ ಆಫ್ ವ್ಯಾಲ್ಯೂಸ್ ಯೂಸಿಂಗ್ ಒನ್ ಫಾರ್ಮುಲಾ. ಬಟ್ ನಾನು ಹೇಳಿದ್ನಲ್ಲ, L3 L4 ಎರಡು ಮಿಕ್ಸ್ ಆಯ್ತು ಅಂದ್ರೆ ದಟ್ ಕಾಲ್ಡ್ ಆಸ್ L5. ಯಾಕೆ? ಇನ್ಕಾರ್ಪೊರೇಟ್ ಹೋಲ್ ಸಿಲೆಬಸ್ ಅಂಡ್ ಆಲ್ಸೋ ದ ಲೆವೆಲ್ಸ್. ಹೌದಾ? ಇಲ್ಲಿ ಎರಡು ಇಕ್ವಿಟ್ ಮಾಡಿದ್ರೆ ರೇಷಿಯೋ ಮಾಡಿದ್ದೀವಿ. L4 L3 ಇನ್ಕಾರ್ಪೊರೇಟ್ ಆದಾಗ ಪ್ರಾಬ್ಲಮ್ ಏನಾಗುತ್ತೆ? L5 ಆಗಿರುತ್ತೆ. L5 ಪ್ರಾಬ್ಲಮ್ ಅಲ್ಲಿ ಹೀಗೆ ಕೇಳಿದ್ದಾರೆ. ಇದು JEE ಎಕ್ಸಾಮ್. ಅದಕ್ಕೆ JEE ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಬರೋ ಸಾಧ್ಯತೆ ಜಾಸ್ತಿ. ನೆಕ್ಸ್ಟ್, ಎ ಟೆಕ್ನಿಷಿಯನ್ ಹ್ಯಾಸ್ ಓನ್ಲಿ 2 ಕೆಪಾಸಿಟರ್ಸ್. ಒಬ್ಬ ಟೆಕ್ನಿಷಿಯನ್ ಇದ್ದಾನೆ, ಒಬ್ಬ ರೇಡಿಯೋ ರಿಪೇರಿ ಮಾಡೋನಿದ್ದಾನೆ ಅಥವಾ ಮೊಬೈಲ್ ರಿಪೇರಿ ಮಾಡೋನಿದ್ದಾನೆ ಅಂತ ಅನ್ಕೊಳ್ಳೋಣ. ಅವನ ಹತ್ರ 2 ಕೆಪಾಸಿಟರ್ಸ್ ಇದ್ದಾವೆ. ಓನ್ಲಿ 2 ಕೆಪಾಸಿಟರ್ಸ್. ಬೈ ಯೂಸಿಂಗ್ ದೀಸ್ ಸಿಂಗಲ್ ಆಗಿ ಯೂಸ್ ಮಾಡ್ಬೋದು, ಆರ್ ಸಿರೀಸ್ ಆರ್ ಪ್ಯಾರಲಲ್.
he is able to obtain the capacitance of 3 microfarad, 4 microfarad, 12 microfarad and 16 microfarad. ಎರಡು ಕೆಪಾಸಿಟರ್ನ ಬಳಸಿ ಸಿಂಗಲರ್ ಆಗ್ಬೋದು, ಸಿರೀಸರ್ ಆಗಿರ್ಬೋದು, ಪ್ಯಾರಲ್ ಆಗಿರ್ಬೋದು ಮಾಡಿದಾಗ ಅವನಿಗೆ 3 ಮೈಕ್ರೋಫ್ಯಾರಡ್, 4 ಮೈಕ್ರೋಫ್ಯಾರಡ್, 12 ಮೈಕ್ರೋಫ್ಯಾರಡ್, 16 ಮೈಕ್ರೋಫ್ಯಾರಡ್ ಬರುತ್ತೆ. ಹಾಗಿದ್ರೆ ವಾಟ್ ಆರ್ ದ ಕೆಪಾಸಿಟರ್, ಇಂಡಿವಿಜುವಲ್ ಕೆಪಾಸಿಟರ್ ತಗೊಂಡಿರ್ತಕ್ಕಂಥ ಎರಡು ಕೆಪಾಸಿಟರ್ಸ್ ಯಾವುದು ಅಂತ. ಓಕೆನಾ? ಹಾ, ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಇದಕ್ಕೆ ರಿವರ್ಸ್ ಪ್ರಾಬ್ಲಮ್ ಅಂತ ಕರಿತೀವಿ. ಇಲ್ಲಿ ಆನ್ಸರ್ಸೇ ಕ್ವಶನ್ನೇ ಆನ್ಸರ್ಸ್. ಇಲ್ಲಿ ಆಲ್ರೆಡಿ ಆನ್ಸರ್ ರೆಡಿ ಇದೆ ನಮ್ಮ ಹತ್ರ. ಇಲ್ಲಿ ಆನ್ಸರ್ ರೆಡಿ ಇದೆ. ಈಗ ಏನ್ ಮಾಡ್ಬೇಕು ನಾವು? ಆನ್ಸರ್ಸ್ ಅನ್ನ ಕ್ವಶನ್ ಮಾಡ್ಕೋಬೇಕು. ಹೇಗೆ? ಅದಕ್ಕೆ ರಿವರ್ಸ್ ಪ್ರಾಬ್ಲಮ್ ಅಂತ ಕರಿತೀವಿ. ಈಗ ನೋಡಿ, ಈಗ 6 ಮತ್ತೆ 10 ತಗೋಬೇಕು, ಎಡಿಟ್ ಮಾಡ್ತಾ ಹೋಗ್ಬೇಕು, ಎರಡು ಇಂಡಿವಿಜುವಲ್ ಮಾಡ್ತಾ ಹೋಗ್ಬೇಕು. 6 ಮತ್ತೆ 10 ತಗೋಬೇಕು. 6 ಸಿಂಗಲ್ ತಗೊಂಡ್ರೆ 6 ಇದೆಯಾ? ಇಲ್ಲಿ ಸಿಂಗಲ್ ಇಲ್ಲ. ಅವನು ಯಾಕಂದ್ರೆ ಸಿಂಗಲ್ ಅಂತ ಹೇಳಿದನಲ್ಲ, ಅವನು 6 ಇದೆಯಾ? 10 ಇದೆಯಾ? ಇಲ್ಲ. ಅಂದ್ರೆ ಇದಲ್ಲ. 4 12 ಬರೋಣ. 4 ಇದೆಯಾ? 12 ಇದೆಯಾ? ಇವೆರಡನ್ನು ಸಿರೀಸ್ ಮಾಡೋಣ. ಸಿರೀಸ್ ಮಾಡಿದಾಗ ಏನು ಫಾರ್ಮುಲಾ ಮಾತ್ರ ಇರೋದು? CS is equal to C1 C2 divided by C1 plus C2. ಕರೆಕ್ಟಾ? ಅಲ್ಲಿಗೆ 4 into 12 divided by 4 plus 12. ಅಲ್ಲಿಗೆ 12 4s are 48. ಕರೆಕ್ಟಾ? ಡಿವೈಡ್ ಬೈ 12 plus 4 16. 16 divided by 48 ಮಾಡಿದ್ರೆ 3 ಇದೆಯಾ? ಇಲ್ಲಿ 4 ಇದೆ, ಇಂಡಿವಿಜುವಲ್ ಆಗಿರ್ತಕ್ಕಂಥವು. 3 ಬಂತ. ಇನ್ನು ಪ್ಯಾರಲ್ ಮಾಡಿದ್ರೆ CP is equal to C1 plus C2. ಕರೆಕ್ಟಾ? C1 plus C2 ಅಂದ್ರೆ 4 plus 12. ಅಲ್ಲಿಗೆ 16 ಇದೆಯಾ? ಅಂದ್ರೆ ಈ ಆನ್ಸರ್ ಕರೆಕ್ಟ್ ಆಗಿದೆ. ಹಂಗೆ ಇವು ಚೆಕ್ ಮಾಡ್ಕೋಬೇಕು, ಬಿಡಬಾರ್ದು ಇವನ್ನ. 7 ಇದೆಯಾ? ಇಲ್ಲಿ ಇಲ್ಲ. 9 ಇದೆಯಾ? ಇಲ್ಲ. ಅಂದ್ರೆ ಇದು ಬರಲ್ಲ. 4 ಇದೆಯಾ? ಇದೆ. 16 ಇದೆಯಾ? ಇದೆ. ಓಹೋ, 4 ಇದೆ, 16 ಇದೆ. ಚೆಕ್ ಮಾಡ್ಬೇಕು ಇನ್ನೊಂದ್ಸಲ. ಹಾಗಿದ್ರೆ ಇದನ್ನ ಸಿರೀಸ್ ಮಾಡಿ ಎಷ್ಟಾಗತ್ತೆ? ಪ್ಯಾರಲ್ ಮಾಡಿದ್ರೆ ಎಷ್ಟಾಗತ್ತೆ? 4 + 16 20 ಆಗ್ಬೇಕು. 20 ಇದೆಯಾ? ಇಲ್ಲಿ ಇಲ್ಲ. ಅಂದ್ರೆ ಈ ಆನ್ಸರ್ ಅಲ್ಲ. ಈ ಆನ್ಸರೇ ಕರೆಕ್ಟ್. ಹೀಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಪ್ರಾಬ್ಲಮ್ಸ್ ಅನ್ನ ನಾವು ಇದನ್ನ ರಿವರ್ಸ್ ಫಿನಾಮಿನಾ ಅಂತ ಕರಿತೀವಿ. ಕ್ವಶನ್ನೇ ಆನ್ಸರು, ಆನ್ಸರೇ ಕ್ವಶನ್ ಹಾಗಿರುತ್ತೆ. ಬಹಳ ಕೆಲವೊಂದು ಟೈಮಲ್ಲಿ ಇಂಥ ಕ್ವಶನ್ಸ್ ಬರುತ್ತೆ. ಪ್ರಾಬ್ಲಮ್ಗಳು ಕರೆಕ್ಟಾಗಿ ಓದ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಮಾಡಬೇಕಾಗತ್ತೆ. ಎಸ್, ಆನ್ ಏರ್ ಫಿಲ್ಡ್ ಪ್ಯಾರಲಲ್ ಪ್ಲೇಟ್ ಕಂಡೆನ್ಸರ್ ಹ್ಯಾಸ್ ಕೆಪಾಸಿಟಿ 2 picofarad. ಏರ್ ಫಿಲ್ಡ್ ಅಂದ್ರೆ C is equal to epsilon naught A divided by D is equal to 2 ಅಂತ ಹೇಳ್ದ. 2 picofarad ಇರಲಿ. The separation of the plates is doubled, ಅಂದ್ರೆ ಡಿಸ್ಟೆನ್ಸ್ ಡಬಲ್ ಆಗುತ್ತೆ. And interface between the plates is filled with the wax and the dielectric. If the capacity is increased to 6, the dielectric constant of wax is and C dash is equal to epsilon r A divided by 2D double ಅಂತ ಹೇಳಿದಾನೆ. is equal to ಎಷ್ಟು ಅಂತ ಹೇಳ್ತಾನೆ? 6 ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಬನ್ನಿ. epsilon naught A divided by D ಅಂದ್ರೆ ಎಷ್ಟಿದೆ ನಿಮ್ದು? 2 ಇದೆಯಾ? ಹಾಗಿದ್ರೆ ಇಲ್ಲಿ 2 epsilon r divided by 2 is equal to 6 ಅಂತ ಬರೀಬೋದಾ? E2 ಕ್ಯಾನ್ಸಲ್ ಆಯ್ತಾ? ಅಲ್ಲಿಗೆ epsilon r is equal to 6 ಬಂತ. ಇದೆಯಾ 6 ಇಲ್ಲಿ? ಇದು ಅಷ್ಟೇನೆ. L3 comparative problem having 2 set of values using one formula. 2 set of values ಇದೆ, using one formula ಲೆಕ್ಕ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂತು. ಹಾ, ಈ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಸೆಲ್. ಒಂದು ಸೆಲ್ಗೆ ಕೆಪಾಸಿಟರ್ ಕನೆಕ್ಟ್ ಮಾಡ್ತಾರೆ. ಆಫ್ EMF ಆಫ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್ R. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಅಂತ ಕೇಳ್ತಾರೆ. ಒಂದು ಕೆಪಾಸಿಟರ್ ಇದೆ, ಈ ಕೆಪಾಸಿಟರ್ ಇದನ್ನು ತಗೊಂಡೋಗಿ ಹೀಗೆ ಸೆಲ್ಲೇ ಬೇರೆ ಕೆಪಾಸಿಟರ್ ಬೇರೆ, ಗೊತ್ತಾಗತ್ತಲ್ಲ. ಇದು ಎರಡು ಪ್ಲೇಟ್ ಈಕ್ವಲ್ ಆಗಿರ್ಬೇಕು, ಬರೆಯೋಕ್ಕಾಗಲ್ಲ. ಇದು C, ಇದು E, R, ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ r, ಇದು EMF E. ಸೇಮ್ ಇಲ್ಲಿ ಟರ್ಮಿನಲ್ PD ಎಷ್ಟು, ಇಲ್ಲಿಂದ ಇಲ್ಲಿಗೆ V ಎಷ್ಟಿದೆ ಅಂತ ಕೇಳಿದ್ದಾರೆ. V ಎಷ್ಟು ಅಂತ ಕೇಳಿದ್ದಾರೆ.
ಏನಿದು ಈ ಚಾಪ್ಟರ್ದ ಕ್ವಶನ್ನು ಅಲ್ಲ, ಇದು ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್. EMF, ಇಂಟರ್ನಲ್ ರೆಸಿಸ್ಟೆನ್ಸು ಅಲ್ಲಿ ಓದಿ ಜ್ಞಾಪಕ ಇದೆ ಅಲ್ವಾ? ಅಲ್ಲಿ ಏನು ಹೇಳಿದ್ದೀರಾ ನಿಮಗೆ? ದ ಟರ್ಮಿನಲ್ PD ಈಸ್ ಆಲ್ವೇಸ್ ಲೆಸ್ ದೆನ್ EMF ಆಫ್ ದ ಸೆಲ್ ಅಂತ ಹೇಳಿ ನೆನಪಿದೆಯಾ? ಟರ್ಮಿನಲ್ PD ಈಸ್ ಆಲ್ವೇಸ್ ಲೆಸ್ ದೆನ್ E. ಯಾಕೆ? ಬಿಕಾಸ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇದು 1.5 ವೋಲ್ಟ್ ಇದೆ ಅಂದ್ರೆ ಅಕ್ರಾಸ್ ದಿಸ್ ಒನ್ 1.4 ಬರುತ್ತೆ, 1.5 1.4 ಬರುತ್ತೆ. 0.1 ವೋಲ್ಟ್ ಇದೇ ಬಳಸ್ಕೊಳ್ಳುತ್ತೆ ಬಿಕಾಸ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹಾಗಾಗಿ ಟರ್ಮಿನಲ್ PD ಏನಾಗಿರುತ್ತೆ? ಯಾವಾಗಲೂ ಕಡಿಮೆ ಇರುತ್ತೆ. ಇಲ್ಲೂ ಹಾಗೆ ಅಲ್ವಾ? ಅವನು ಏನ್ ಮಾಡ್ದ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಹಾಕಿಬಿಟ್ಟು ಟರ್ಮಿನಲ್ PD ಅಂತ ಕೇಳಲಿಲ್ಲ, ಒಂದು ಕೆಪಾಸಿಟರ್ ಹಾಕಿದ. ಕೆಪಾಸಿಟರ್ ಡಿವೈಸ್ ಇಟ್ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲೂ C=Q/V ಅಂತ ಫಾರ್ಮಲ್ ನಮ್ಮ ಹತ್ರ ಗೊತ್ತಿದೆ ನಿಮಗೆ, ಹೌದಾ? ಇಲ್ಲೂ ಪೊಟೆನ್ಷಿಯಲ್ ಸ್ಟೋರ್ ಆಗುತ್ತೆ. ಅವನೇನ್ ಮಾಡ್ಬಿಟ್ಟ ಬುದ್ಧಿವಂತ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಹಾಕಲಿಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಹಾಕಲಿಲ್ಲ, ಇಲ್ಲಿ ಎಕ್ಸ್ಟರ್ನಲ್ ಕ್ಯಾಪಿಟಲ್ R ಹಾಕಲಿಲ್ಲ, ಕೆಪಾಸಿಟೆನ್ಸ್ ಹಾಕಿಲ್ಲ. ಕೆಪಾಸಿಟೆನ್ಸ್ ಹಾಕಿದ್ರು ಅಷ್ಟೇನೆ, ಇಂಡಕ್ಟೆನ್ಸ್ ಹಾಕಿದ್ರು ಅಷ್ಟೇನೆ, ರೆಸಿಸ್ಟೆನ್ಸ್ ಹಾಕಿದ್ರು ಅಷ್ಟೇನೆ. ಏನಾಗುತ್ತೆ? ಇಲ್ಲಿ ಬರೋದು ಟರ್ಮಿನಲ್ PD ಇದಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ ಆನ್ಸರ್ ಯಾವ್ದಾಗಿರುತ್ತೆ? ಸೆಲ್ ಈಸ್ E, cell is less than E, capacitor is less than E, capacitor is greater than E. Correct? C is the answer. Capacitor is less than E. Ali V is less than E, il capacitor. Idu question barana. As the charge on the capacitor increases its capacity. Charge increase ಆದರೆ capacity ಏನಾಗುತ್ತೆ? ನಿಮ್ಗೆ ಗೊತ್ತಿದೆ ಫಾರ್ಮುಲಾ, C=Q/V ಅಂತ. Charge increases, C also increases alva. As the charge on the capacitor increases its capacity, Q increases, C also increases. ಅಂದ್ರೆ increases answer. ಕರೆಕ್ಟಾ? ಆದ್ರೆ ತಪ್ಪು ನೋಡಿ, ಹೆಂಗಿರುತ್ತೆ ಲಾಜಿಕ್ಸ್. ಅದಕ್ಕೆ ಹೇಳೋದು ನಾನು, ಕಾನ್ಸೆಪ್ಚುಯಲ್ ಕ್ವಶನ್ಸ್ ಬಹಳ ಮಜಾ ಇರುತ್ತೆ. ಯಾಕೆ? ಹೌದಲ್ಲ, ಚಾರ್ಜ್ ಇನ್ಕ್ರೀಸ್ ಆದ್ರೆ ಕೆಪಾಸಿಟರ್ಸ್ ಇನ್ಕ್ರೀಸ್ ಆಗ್ಬೇಕಲ್ವಾ? ಆಗ್ಲೇಬೇಕಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ನೋ, ಇದು ಕರೆಸ್ಪಾಂಡಿಂಗ್ ವೇರಿಯೇಬಲ್ಸ್ ಅಂತ ಕರಿತೀವಿ ಇದಕ್ಕೆ. ಇದೊಂದು ಫಾರ್ಮುಲಾ ನೋಡಿದ್ರಲ್ಲ ನೀವು ಇದೇ ಚಾಪ್ಟರ್ ಅಲ್ಲೇ. V = 1/4πε0 Q/R ಅಂತಾನು ನೋಡಿದ್ರಲ್ಲ. ಹಾಗಾದ್ರೆ Q increases, V also increases. Q decreases, V also decreases. ಹೌದಾನೆ? ಹಾಗಿದ್ರೆ ನೋಡಿ, Q increases, V also increases. V increases, C also decreases. ಯಾಕೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾದ್ರೆ ಡಿಕ್ರೀಸ್ ಅಲ್ಲ, ಅದು ಆನ್ಸರ್ ಅಲ್ಲ. ನೋಡಿ ಎಂಥ ಬ್ಯೂಟಿಫುಲ್ ಕ್ವಶನ್ಸ್. ಅದಕ್ಕೆ CET ಓದಬೇಕು ಅಂತ ಅದಕ್ಕೆ ಹೇಳೋದು. CET ಓದಿದಾಗ ಏನಾಗುತ್ತೆ ಅಂದ್ರೆ PUC ಎಕ್ಸಾಮ್ ಬಹಳ ಈಸಿ ಆಗ್ಬಿಡುತ್ತೆ. ಹಾಗಿದ್ರೆ ಏನ್ ಹಂಗಿದ್ರೆ? ಎಸ್ ನೋಡಿ ಮಕ್ಕಳ, Q ಚೇಂಜ್ ಆದ್ರೆ V ಚೇಂಜ್ ಆಗುತ್ತೆ. Q increases, V also increases. Q decreases, V also decreases. ಹಾಗಾದ್ರೆ C ಏನಾಗಿರ್ಬೇಕಾಯ್ತು? C ಏನಾಗಬೇಕಾಯ್ತು? ರಿಮೈನ್ಸ್ ಸೇಮ್. ಅದಕ್ಕೆ ಕರೆಸ್ಪಾಂಡಿಂಗ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ವೇರಿಯೇಬಲ್ಸ್. ಇದು 2 ಆಯ್ತಾ? ಇದು 2 ಆಯ್ತು. ಇದು 4 ಆಯ್ತಾ? Q ಇದು 4 ಆಯ್ತು. ಇದು 8 ಆಯ್ತಾ? ಇದು 8 ಆಯ್ತು. ಇವೆರಡು ಹಂಗೆ ಇದ್ರೆ 2/2 = 1, 4/4 = 1, 8/8 = 1. ಇವೆರಡು ಕರೆಸ್ಪಾಂಡಿಂಗ್ ವೇರಿ ಆಗೋದ್ರಿಂದ ಈ ಟರ್ಮ್ ಏನಾಗಿರುತ್ತೆ? ಹಾಗೆ ಉಳ್ಕೊಳ್ಳುತ್ತೆ. therefore ರಿಮೈನ್ಸ್ ಸೇಮ್ ಅಂತ ಕರಿತೀವಿ. ಹೀಗೆ ಏನಪ್ಪಾ ಅಂತಂದ್ರೆ ಕೆಪಾಸಿಟರ್ಸ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇಂಥದ್ದು ಸೇಮ್ ಕ್ವಶನ್ ಫಸ್ಟ್ PUC ಅಲ್ಲಿ ಇದೆ. ದ ವೆಲಾಸಿಟಿ ಆಫ್ ಸೌಂಡ್, ನ್ಯೂಟನ್ಸ್ ಲಾ ಆಫ್ ಕರೆಂಟ್ ಇಕ್ವೇಶನ್, V = P/ρ ಅಂತಿದೆ. P/ρ ಅಂದರ್ಥ ಏನು? ಪ್ರೆಷರ್ ಆಫ್ ದಿ ಮೀಡಿಯಂ ಚೇಂಜಸ್, ವೆಲಾಸಿಟಿ ಆಫ್ ಸೌಂಡ್ ಆಲ್ಸೋ ಚೇಂಜಸ್. ನೆವರ್, ಹಂಗಾಗೋದಿಲ್ಲ. ಹಂಗಾಗಿದ್ರೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಫಸ್ಟ್ PUC ಹೇಳಿದಿನ ಇದನ್ನ. ಅಂದ್ರೆ ಪ್ರೆಷರ್ ವೇರಿ ಆದ್ರೆ ಕರೆಸ್ಪಾಂಡಿಂಗ್ ಡೆನ್ಸಿಟಿ ವೇರಿ ಆಗುತ್ತೆ. ಇವೆರಡು ಕರೆಸ್ಪಾಂಡಿಂಗ್ ವೇರಿ ಆಗೋದ್ರಿಂದ ವೆಲಾಸಿಟಿ ಆಫ್ ಸೌಂಡ್ ಏನಾಗಿರುತ್ತೆ? ರಿಮೈನ್ ಸೇಮ್. ಅದೇ ತರ ಕ್ವಶನ್. ಓಕೆನಾ? ಎಸ್, ಡಿಸ್ಕಸ್ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್